ಹೆಸರು ನಿಮ್ಮದು? ವೆಂಕಟೇಶ್ ಅಂತ ಅಣ್ಣ. ಆಟೋ ವೆಂಕಟೇಶ್ ಅಂತ. ಆಟೋ ವೆಂಕಟೇಶ್ ಅಂತಲ್ಲ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ಅಣ್ಣ ನಾವು ಆಲೇ ಒಂದು 7-8 ವರ್ಷದಿಂದ ಹೊಡಿತಾ ಇದ್ದೀವಿ ಬಾಡಿಗೆ ಇಲ್ಲಿ. ಏನು ಫೇಮಸ್ ಇದು ದೇವಸ್ಥಾನ? ದೇವಸ್ಥಾನ ಅಮ್ಮ ಚಾಮುಂಡೇಶ್ವರಿ. ಯಾವ ಕಾರಣಕ್ಕೆ ಫೇಮಸ್ ಇದು? ಯಾವ ಕಾರಣಕ್ಕೆ ಅಂದ್ರೆ ಜನಕ್ಕೆ ಒಳ್ಳೇದಾಗದು ನೋಡಪ್ಪ. ಬಸವಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ಒಳ್ಳೇದು ಮಾಡ್ತಾವ್ರೆ. ಓಕೆ. ಪ್ರತಿ ವಾರ ಬರಬೇಕಾ? 5 ವಾರ ಏನೋ ಬರಬೇಕು? 5 ವಾರ ಬರಬೇಕು. 5 ಕಾಯಿ ಕಟ್ಟಬೇಕು. 9 ವಾರ ಬರಬೇಕು. 9 ಕಾಯಿ ಕಟ್ಟಬೇಕು. ಒಳ್ಳೇದಾಗುತ್ತೆ. ಒಳ್ಳೇದಾಗದೇ ಇಷ್ಟು ಜನ ಸೇರ್ತಾವ್ರ. ಅದೇ ಗೊತ್ತಾಯ್ತು. ಎಷ್ಟು ತುಂಬ ಜನ ಇದ್ದಾರೆ ನೋಡಿದ್ವಲ್ಲ, ಅದಕ್ಕೇನೆ. ಹೌದು. ಅಂದ್ರೆ ಒಂದ್ಸಲ ಕಾಯಿ ಕಟ್ಟಿದ್ರೆ 9 ಸಲ ಬರಲೇಬೇಕಾ? ಅಂದ್ರೆ ಒಳ್ಳೇದಾಯ್ತದೆ. 9 ಸಲ 5 ಸಲ ಒಳ್ಳೇದಾಗಬೇಕು ಅಂದ್ರೆ ಬರಬೇಕು. ಓಕೆ. ತಾಯಿ ನಂಬೇಕಷ್ಟೇ. ಹೌದು. ತುಂಬಾ ಜನ ನಂಬಿದ್ದಾರೆ, ಸಾವಿರಾರು ಜನ ಬರ್ತಾ ಇದ್ದಾರೆ. ನಾವು ನೋಡಿದ್ವಿ ಬೆಳಗ್ಗೆ. ಒಳ್ಳೇದಾಗುತ್ತೆ ಬಿಡಿ ಅಣ್ಣ, ಒಳ್ಳೇದಾಗುತ್ತೆ. ಆಮೇಲೆ ತಾಯಿ ಅನ್ನ ಕೊಡ್ತಾಳೆ. ಕ್ವಶನ್ ಇಲ್ಲಿಗೆ, ಬಸ್ಸಲ್ಲಿ ಬರಬೇಕು ಬೆಂಗಳೂರಿಂದ ಅಂದ್ರೆ ಹೆಂಗ್ ಬರಬೇಕು? ಚನ್ನಪಟ್ಟಣ ಬರಬೇಕು. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಇಂದ ಆಟೋ ಸಿಗುತ್ತೆ ಅಥವಾ ಬಸ್ ಸಿಗುತ್ತೆ. ಜಾಗದ ಹೆಸರು ಚನ್ನಪಟ್ಟಣ ಗೌಡಗೆರೆ ಅಂತ ಹೇಳ್ಬೇಕಾ? ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಇಟ್ಕೊಂಡ್ರೆ ಪ್ರೈವೇಟ್ ಬಸ್ ಆರು ಸಿಗುತ್ತೆ, ಗೌರ್ಮೆಂಟ್ ಬಸ್ ಆರು ಸಿಗುತ್ತೆ, ಆಟೋನಾರು ಸಿಗುತ್ತೆ. 3 ಆಪ್ಷನ್ ಇದೆ. ಅವ್ರು ಜನ ಯಾವ ತರ ಆಪ್ಷನ್ ಮಾಡ್ಕೊಂಡು ಬರ್ಬೋದು. ಓಕೆ. ಬೇಗ ಬತ್ತಿದ್ರೆ ಆಟೋಗೆ ಹತ್ಬೇಕು, ಲೇಟಾಗಿ ಬತ್ತಿದ್ರೆ ಬಸ್ಸಲ್ಲಿ ಬರಬೇಕು, ಇನ್ನ ಪ್ರೈವೇಟ್ ಬಸ್ಸಲ್ಲಿ ಬರ್ಬೋದು. KSRTC ಕೂಡ ಸರ್ವಿಸ್ ಇದೆ? ಸರ್ವಿಸ್ ಇದೆ ಸರ್, ಇದೆ. ಬರ್ತಾ ಇದೆ. ಫ್ರೀ ಪಾಸ್ ಅಲ್ಲ? ಮೈಸೂರಿಂದೆಲ್ಲ ಬರ್ತಾವೆ. ಓಕೆ. ಹಾಸನ ಬಳ್ಳಾರಿಯಿಂದ ಬಾಕವ್ರೆ. ಇಲ್ಲ, ಸುಮಾರು ಜನ ಒಳಗಡೆ ಮಾತಾಡಿಸ್ಬೇಕಾದ್ರೆ ಹಾಸನ, ಬೇಲೂರು, ಹಳೆಬೀಡಿಂದಲೂ ಬಂದಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಗಿದೆ. 4 ಗಂಟೆ ರಾತ್ರಿಗೆ ಜನ ಇರ್ತಾರೆ ಇಲ್ಲಿ. ತಾಯಿ ಒಳ್ಳೇದು. ಬೆಳಿಗ್ಗೆ 4 ಗಂಟೆ ರಾತ್ರಿಗೆ ಜನ ಇರ್ತಾರೆ. ಯಾವತ್ತು ಬಂದ್ರೆ ಒಳ್ಳೇದು ಇಲ್ಲಿಗೆ? ಮಂಗಳವಾರ, ಭಾನುವಾರ, ಶುಕ್ರವಾರ, ಅಮಾಸೆ, ಹುಣ್ಣಿಮೆ. ಜಾಸ್ತಿ ಜನ. ಅಮಾಸೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ಭಾನುವಾರ. ಬಾಕಿ ದಿನ ಬಂದ್ರೆ ಲೈಟ್ ಆಗಿರ್ತಾರೆ ಜನ. ಆರಂಭ ಬಾಕಿ ದಿನನೂ ಜನ ಇದ್ದೇ ಇರ್ತಾರೆ. ಪ್ರತಿದಿನ ಪೂಜೆ ಇರುತ್ತೆ. ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ. ಓಕೆ ಸರ್, ಥ್ಯಾಂಕ್ ಯು.